ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು ಶ್ರೀ ಗುರು ಪರದೇಶಿ ಕೇಂದ್ರ ರಂಗಾಪುರ ಇಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಈ ಕ್ಷೇತ್ರದಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮ, ಕರ್ಮ ಇವುಗಳಿಗೆ ಹೆಸರುವಾಸಿಯಾದ ಕರ್ನಾಟಕದ ಏಕೈಕ ಕೇಂದ್ರವಾಗಿ ಮೇರು ಪರ್ವತದೆತ್ತರಕ್ಕೆ ಬೆಳೆದು ನಿಂತಿದೆ. ಇದು ಶ್ರೀ ಗುರು ಪರದೇಶಿ ಕೇಂದ್ರದ ತಪೋವನವಾಗಿದ್ದು, ಈ ತಪೋವನದಲ್ಲಿ 5 ಜನ ತಪಸ್ವಿ ಶ್ರೀ ಗುರು ಪರದೇಶಿ ಕೇಂದ್ರ ಗುರುಗಳ ಗದ್ದಿಗೆಗಳಿದ್ದು, ಇದರಲ್ಲಿ ಜೀವಂತ ಸಮಾಧಿಯಾದ 1ನೇ ಪರದೇಶಿ ಕೇಂದ್ರ ಶ್ರೀ ಗುರುಗಳ ಗದ್ದಿಗೆಯೂ ಇರುತ್ತದೆ. ಈ ತಪೋವನದಲ್ಲಿ 5ನೇಯ ಶ್ರೀ ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಗದ್ದಿಗೆಯು ವಿಶೇಷವಾಗಿ ಪವಾಡಗಳನ್ನು, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರದೇಶಿ ಗುರುವರನೋ ಎಂಬಂತೆ ಇಲ್ಲಿ ಸತ್ಯವನ್ನಲ್ಲದೆ ಬೇರೇನೂ ನೆನೆಯುವಂತಿಲ್ಲ. ಪ್ರಿಯ ವೀಕ್ಷಕರೇ, 5ನೇಯ ಗುರುಗಳ ಒಂದು ಪವಾಡವನ್ನು ತಿಳಿಯೋಣ. 5ನೇಯ ಪರದೇಶಿ ಶ್ರೀ ಗುರುಗಳು ಮೈಸೂರು ಪ್ರಾಂತ್ಯಕ್ಕೆ ಪ್ರವಾಸಕ್ಕೆ ಹೋಗಿರುತ್ತಾರೆ. ಆಗ ಅದೇ ದಾರಿಯಲ್ಲಿ ಮೈಸೂರು ಒಡೆಯರ್ರವರು ಬರುತ್ತಿರುತ್ತಾರೆ. ಹಾಗೆ ಬಂದ ರಾಜರು, ಏ ಸನ್ಯಾಸಿ, ನನಗೆ ಎದುರಾಗಿ ಬರುತ್ತೀಯಾ ಎಂದು ಶ್ರೀ ಗುರುಗಳನ್ನು ಪಕ್ಕಕ್ಕೆ ತಳ್ಳುತ್ತಾರೆ. ಆಗ ಮಹಾನ್ ತಪಸ್ವಿಗಳಾದ 5ನೇಯ ಗುರುಗಳು, ರಾಜ, ನಾವು ಸನ್ಯಾಸಿಗಳಲ್ಲ, ನಾವು ಏನನ್ನೂ ಕೇಳಲು ಬರುತ್ತಿಲ್ಲ, ನಾವು ಜನಗಳ ಕಷ್ಟ ಪರಿಹರಿಸಲು ಹೋಗುತ್ತೇವೆ, ನಮ್ಮನ್ನು ನೀವು ತಡೆದು ಅಪಮಾನಿಸಿದ್ದು ಸರಿಯೇ ಎಂದು ಕೇಳುತ್ತಾರೆ. ಆಗ ಮಹಾರಾಜರು, ಏನು, ನೀನು ಮಹಾ ತಪಸ್ವಿಯೇ, ನಾನು ಹೇಳಿದಂತೆ ಮಾಡಿ ನೀನು ತೋರು ಎಂದು ಹೇಳುತ್ತಾರೆ. ಕೂಡಲೇ ಒಂದು ಚಿಕ್ಕ ಕೊಪ್ಪರಿಗೆಯನ್ನು ತರಿಸಿ, ಇದರಲ್ಲಿ ಕುಳಿತುಕೊಳ್ಳಿ, ನಾವು ನಿಮ್ಮ ಮೇಲೆ ಸುಣ್ಣವನ್ನು ಸುರಿಯುತ್ತೇವೆ ಮತ್ತು ನೀವು ಮುಳುಗುವಷ್ಟು ನೀರನ್ನೂ ಸುರಿಯುತ್ತೇವೆ. ನಂತರ ಕನ್ನಂಬಾಡಿಯಲ್ಲಿ ಬಿಡುತ್ತೇವೆ. ನೀವು ಬದುಕಿ ಬಂದರೆ ನೀವು ನಮ್ಮ ರಾಜ್ಯದಲ್ಲಿ ಎಲ್ಲೆಡೆ ಹೋದರೂ ಯಾರೂ ತಡೆಯದಂತೆ ಶಾಸನ ಮಾಡುತ್ತೇವೆ ಎಂದು ಹೇಳುತ್ತಾರೆ. ಆಗ 5ನೇಯ ಪರದೇಶಿ ಶ್ರೀ ಗುರುಗಳು, ನನ್ನದು ಒಂದು ಷರತ್ತು ಇದೆ, ಏನೆಂದರೆ ಈ ಕ್ಷಣದಿಂದ ಬೆಳಿಗ್ಗೆ ಸೂರ್ಯೋದಯದವರೆವಿಗೂ ವಾದ್ಯಗೋಷ್ಠಿಯು ಮೊಳಗುತ್ತಿರಬೇಕು. ತಪ್ಪಿದರೆ ಮುಂದೆ ಆಗುವ ತೊಂದರೆಗಳಿಗೆ ನಾವು ಜವಾಬ್ದಾರರಲ್ಲವೆಂದು ತಿಳಿಸುತ್ತಾರೆ. ಅದಕ್ಕೆ ಒಪ್ಪಿದ ರಾಜರು ಗುರುಗಳನ್ನು ಕೊಪ್ಪರಿಗೆಯಲ್ಲಿ ಕೂರಿಸಿ ಮೇಲೆ ಸುಣ್ಣ ಸುರಿದು ಅಣೆಕಟ್ಟೆಯಲ್ಲಿ ಬಿಡುತ್ತಾರೆ. ವಾದ್ಯಗೋಷ್ಠಿ ಪ್ರಾರಂಭಿಸುತ್ತಾರೆ. ಬೆಳಗ್ಗೆ ಸೂರ್ಯೋದಯಕ್ಕೆ ಸರಿಯಾಗಿ ಗುರುಗಳು ಬಾಳೆಯ ಎಲೆ ಮೇಲೆ ಕುಳಿತು ಬರುತ್ತಾರೆ. ಆಗ ಮಹಾರಾಜರು ಗುರುಗಳಿಗೆ ಶರಣಾಗಿ, ನಿಮ್ಮನ್ನು ನಮ್ಮ ರಾಜ್ಯದಲ್ಲಿ ಎಲ್ಲೇ ಸುತ್ತಾಡಿದರೂ ಯಾರೂ ತಡೆಯುವಂತಿಲ್ಲವೆಂದು ಶಾಸನವನ್ನು ಮಾಡಿಕೊಡುತ್ತಾರೆ. ಇದನ್ನು ಇಂದು ನಾವು ಕಾಣಬಹುದಾಗಿದೆ. ವೀಕ್ಷಕರೇ, ಉರಿಗದ್ದಿಗೆಯು ಹಣ, ಜಮೀನು ಯಾವುದೇ ಥರದಲ್ಲಿ ಯಾರಾದರೂ ಮೋಸ ಮಾಡಿದ್ದರೆ ಉರಿಗದ್ದಿಗೆಯ ಮುಂದೆ ಸತ್ಯವಾಗಿ ಮೋಸ ಹೋಗಿದ್ದೇ ಆದರೆ ಸತ್ಯ ಹೇಳಿ ಪ್ರಮಾಣ ಮಾಡಿ 5ನೇ ಗದ್ದಿಗೆಗೆ ಕರ್ಪೂರವನ್ನು ಹಚ್ಚಿ ಪೂಜೆ ಮಾಡಿಸಿದ್ದೇ ಆದರೆ ಮೋಸ ಮಾಡಿದವರು ಒಪ್ಪಿಕೊಂಡು ಇಲ್ಲಿಗೆ ಬಂದು ಸರಿಪಡಿಸಿಕೊಳ್ಳುತ್ತಾರೆ, ಇಲ್ಲ ಸರ್ವನಾಶವಾಗಿ ಹೋಗುತ್ತಾರೆ. ಇದು ಸತ್ಯ ಸಂಗತಿಯಾಗಿದೆ. ಶ್ರೀ ಶಂಕರಲಿಂಗೇಶ್ವರ ಮತ್ತು ಶ್ರೀ ರಂಗನಾಥ ಸ್ವಾಮಿ ದೇವಾಲಯಗಳು ಇದ್ದು, ಶ್ರೀ ಶಂಕರಲಿಂಗೇಶ್ವರ ಸ್ವಾಮಿ ಮತ್ತು ರಂಗನಾಥ ಸ್ವಾಮಿ ಈ ಕ್ಷೇತ್ರದ ಅಧಿದೇವತೆಗಳು. ಶಂಕರಲಿಂಗೇಶ್ವರ ಸ್ವಾಮಿ ದೇವಾಲಯ ಕೆರಗೋಡಿಯಲ್ಲೂ, ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ರಂಗಾಪುರದ ಶ್ರೀ ಗುರು ಪರದೇಶಿ ಕೇಂದ್ರ ಮಠದಲ್ಲೂ ಇರುತ್ತವೆ. ಇಲ್ಲಿ ಯಾರಾದರೂ ತಪ್ಪು ಮಾಡಿದಾಗ
ಶ್ರೀ ಶಂಕರಲಿಂಗೇಶ್ವರ ಸ್ವಾಮಿಯವರು ಕ್ಷಮಿಸಿದರೂ ಶ್ರೀ ರಂಗನಾಥ ಸ್ವಾಮಿಯು ಕ್ಷಮಿಸುವುದಿಲ್ಲವೆಂಬ ನಾಣ್ಣುಡಿಯು ಪ್ರಚಲಿತದಲ್ಲಿರುತ್ತದೆ. ಮಹಾಮನೆಯು ಸ್ವಾಮೀಜಿಯವರು ಇರುವ ಜಾಗವಾಗಿದೆ. ಇಲ್ಲಿ ಸಂಸಾರ ಜಗಳ, ಗಂಡ ಹೆಂಡತಿಯ ಜಗಳ, ಅಣ್ಣ ತಮ್ಮಂದಿರ ಭಾಗದ ವಿಷಯ, ಹಣಕಾಸು ಮೋಸ ಮಾಡಿದ್ದು, ಕಳ್ಳತನ ಮಾಡಿದ್ದು ಇತ್ಯಾದಿ ವಿಷಯಗಳ ಬಗ್ಗೆ ಹುರಿಗದ್ದಿಗೆಯಲ್ಲಿ ನಿವೇದನೆಯ ಮಾಡಿಕೊಂಡು 5ನೆಯ ಗದ್ದಿಗೆಯಲ್ಲಿ ಪೂಜೆ ಮಾಡಿಸಿ ತುಂಬೆ ಹೂವಿನ ಪ್ರಸಾದ ಕೇಳಿದರೆ ಬೆಸ ಬಂದರೆ ಆಗುತ್ತದೆ ಎಂತಲೋ ಸರಿ ಬಂದರೆ ಆಗುವುದಿಲ್ಲವೆಂದು ತಿಳಿದು ಬರುತ್ತದೆ. ಆಗ ಮಹಾಮನೆಗೆ ಬಂದು ಗುರುಗಳನ್ನು ಕೇಳಿದರೆ ಅವರೂ ಸಹ ಅಪ್ಪಣೆ ಆದಂತೆಯೇ ತಿಳಿಸುತ್ತಾರೆ. ಶ್ರೀ ಪರದೇಶಿ ದೇಶೀಕೇಂದ್ರ ಗುರುಗಳು ಒಂದೇ ಮನೆತನಕ್ಕೆ ಸೇರಿದ್ದು ಇಲ್ಲಿ ಯಾವುದೇ ರಾಜಕೀಯ ಒತ್ತಡ ನಡೆಯುವುದಿಲ್ಲ. ಇಲ್ಲಿ ಸತ್ಯವೊಂದನ್ನು ಬಿಟ್ಟು ಬೇರೇನೂ ನಡೆಯುವುದಿಲ್ಲ. 5ನೆಯ ಗುರುಗಳು ನಾನು ಮತ್ತೆ ಹುಟ್ಟಿ 7ನೆಯ ಗುರುವಾಗಿ ಬರುತ್ತೇನೆ ಎಂದು ಹೇಳಿ ಕಾಲವಶವಾಗಿದ್ದು, ಈ 5ನೆಯ ಮತ್ತು 7ನೆಯ ಗುರುವಾಗಿ ಜನ್ಮ ತಾಳಿ ಬಂದಿದ್ದಾರೆ ಎಂದು ನಂಬಲಾಗಿದೆ. ಈಗ 6ನೆಯ ಗುರುಗಳು ಮಠಾಧಿಪತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಮಠದಲ್ಲಿ ಪ್ರಾಥಮಿಕ, ಮಾಧ್ಯಮಿಕ, ಪ್ರೌಢಶಾಲೆ, ITI ತರಬೇತಿ ಕೇಂದ್ರಗಳು, ಮಕ್ಕಳಿಗೆ ಉಚಿತ ವ್ಯಾಸಂಗ, ಅನ್ನದಾಸೋಹವೂ ಇರುತ್ತದೆ. ಅನೇಕ ಕಡೆ ವಿದ್ಯಾ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ. ಬಂದ ಭಕ್ತರಿಗೆ ಅನ್ನದಾನವನ್ನು ಮಾಡುತ್ತಿದ್ದಾರೆ. ಇಲ್ಲಿ ಅಮಾವಾಸ್ಯೆ ಕಟ್ಟಳೆ ನಡೆಯುತ್ತಿದ್ದು ಬಂದ ಎಲ್ಲ ಭಕ್ತರಿಗೂ ಅನ್ನದಾನವಿರುತ್ತದೆ. ಜಾತ್ರೆ ಮತ್ತು ವಿಶೇಷ ದಿನಗಳ ಕಾರ್ಯಕ್ರಮ ಜರುಗುತ್ತಿದ್ದು ಲಕ್ಷೋಪಲಕ್ಷ ಜನರು ಬರುತ್ತಾರೆ. ಗುರುಗಳ ಆಶೀರ್ವಾದವನ್ನು ಪಡೆದು ಧನ್ಯರಾಗುತ್ತಾರೆ. ಪ್ರಿಯ ವೀಕ್ಷಕರೇ, ಈ ಕ್ಷೇತ್ರವಿರುವುದಾದರೂ ಎಲ್ಲಿ ಎಂದರೆ ತುಮಕೂರು ಜಿಲ್ಲೆ ತಿಪ್ಟೂರು ತಾಲ್ಲೂಕಿನ ತಿಪ್ಟೂರಿನಿಂದ 9 ಕಿಲೋಮೀಟರ್ ದೂರ, ತುಮಕೂರಿನಿಂದ 88 ಕಿಲೋಮೀಟರ್ ದೂರದಲ್ಲಿರುತ್ತದೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಸುತ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆವಿಗೂ ನಮಸ್ಕಾರಗಳು. ಜೈ ಗುರುದೇವ. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.